ಸಿದ್ದೇಶ್ವರ ದರ್ಶನ ಮಾಡ್ಬೇಕಂತ ಹೇಳಿ ಬೆಳಗಾವಿದಿಂದ 5 ಕಿಲೋಮೀಟರ್ ದೂರ ಇರೋ ಕನಬರ್ಗಿ ಊರಾಗ ಹಾಸಿ ಗುಡಿಗೆ ಬನ್ನಿ. ಗುಡಿದ ಫಸ್ಟ್ ಲುಕ್ಕಿಗೆನ ಫುಲ್ ಫಿದಾ. ಯಥಾ ಪ್ರಕಾರ ಟನ್ ಅಂತ ಹೇಳಿ ಗಂಟಿ ಬಡದ ಮೆಟ್ಲ ಹತ್ತಕ ಸ್ಟಾರ್ಟ್ ಮಾಡಿ ನೀವು. ತುಳಸಿ ಗಿಡದ ಮುಂದೆ ಇರೋ ದೇವತೆ ಮೂರ್ತಿ ನೋಡಿ ಅದಕ್ಕೊಂದು ನಮಸ್ಕಾರ ಮಾಡಿ ಪ್ರತಿ ಹೆಜ್ಜೆಗೆ ಒಂದೊಂದು ದೇವಸ್ಥಾನ ನೋಡೇನಿಲ್ಲಿ. ಸ್ವಾಮಿ ರೂಪದಾಗಿರೋ ಅಪಾರ ಪ್ರಮಾಣದ ಜೇನಿನ ಗೂಡಿನ ಸಾಲುಗಳು ನೋಡಿ ಮತ್ತೆ ವಾಪಸ್ ಹತ್ತಕ್ ಚಾಲೂ ಮಾಡೀನಿ. ಗರ್ಭಗುಡಿ ಮುಂದ 2 ಊದಿನ ಕಡ್ಡಿ ಹಚ್ಚಿ ಅಂಗಾರ ಹನಿ ಮೇಲೆ ಇಟ್ಕೊಂಡ ಒಳಗ್ ಹೋಗಿ ಶ್ರೀ ಪರಮ ಪೂಜ್ಯ ಸಿದ್ದೇಶ್ವರನ ದರ್ಶನ ಪಡೆದಿದ್ದ ಒಂದು ಸೋಜಿಗ ಅಂತ ಅನಿಸ್ತ. ವಾಪಸ್ ಹೊರಗೆ ಬಂದ ಈ ಜಾಗದಾಗ ಒಂದು 10 ನಿಮಿಷ ನೆಮ್ಮದಿಲೆ ಕುಂತ ನೋಡ್ರಿ ಯಾವ ಐಶ್ವರ್ಯ ಮತ್ತು ದೌಲತ್ತ ಎಲ್ಲ ಶೂನ್ಯ ಅನಿಸ್ತತಿ. ಅಲ್ಲೇ ಮುಂದಿರೋ ವ್ಯೂ ಪಾಯಿಂಟ್ದಾಗ ಸೂರ್ಯನ ಬಿಸಿಲ ಜೊತೆ ಬೆಳಗಾವಿ ಸಿಟಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಜೇನ್ ಹುಳುಗಳೆಲ್ಲ ಮುಂದ ಹಾರಾಡ್ತಿರ್ತಾವ. ಗುಡಿದ ಕಂಪ್ಲೀಟ್ ವ್ಯೂ ಸಿಗ್ತತಿ ಇಲ್ಲಿ. ಕಣ್ಣಿಗೆ ಕಾಣೋ ಪ್ರತಿ ವಸ್ತುಗಳನ್ನ ಕಣ್ತುಂಬ ನೋಡ್ಕೊಂತ ಗರ್ಭಗುಡಿದಿಂದ ಕೆಳಗಿಳಿದ ಬನ್ನ ವಾಪಸ. ಇದು ಯಾವ ದೇವ್ರ ಸಿಂಬಲ್ ಎದರ ಸಂಕೇತ ಗೊತ್ತಾಗ್ಲಿಲ್ಲ ನಂಗೆ. ಗೊತ್ತಿದ್ದವ್ರ ಕಮೆಂಟ್ ಮಾಡ್ರಿ ಪ್ಲೀಸ್. ನಡೆದ ಹೋದ ದಾರಿಯಲ್ಲಿ ವಾಪಸ್ ಕೆಳಗೆ ಇಳ್ಕೊಂಡ್ ಬನ್ನಿ. ಹೊರಗಿನ ಊರಿಂದ ಬರೋರ ಬುತ್ತಿ ಕಟ್ಕೊಂಡು ಬರ್ಬೋದಿಲ್ಲಿ. ನೀರಿನ ವ್ಯವಸ್ಥೆ ಜೊತೆ ಸುಂದರವಾದ ಮತ್ತು ಪ್ರಶಾಂತವಾದ ಪಾರ್ಕ್ ಐತಿ. ಕುಟುಂಬ ಎಲ್ಲ ಊಟ ಮಾಡಿ ಸಣ್ಣ ಹುಡುಗರು ಆಟ ಆಡ್ಬೋದು ಮತ್ತು ಸ್ವಲ್ಪ ಟೈಮ್ ರೆಸ್ಟು ಮಾಡ್ಬೋದು ಇಲ್ಲಿ. ಇದು ಜಾಗ ಬೆಳಗಾವಿ ಮತ್ತು ಸರೌಂಡಿಂಗ್ದವ್ರಿಗೆ ಫುಲ್ ಗೊತ್ತೈತಿ. ಆದ್ರೆ ಹೊರಗಿನ ತಾಲೂಕ್ ಜನಕ್ಕಿಂತ ಅದೊಂದು ಈಶ್ವರನ ಹೋದೋಟ ಐತಂತ ಹೇಳಿನೇ ಗೊತ್ತಿಲ್ಲ ಯಾರಿಗೂ. ಸೊ ಗೊತ್ತಿರೋರು ಎಲ್ಲಾರ್ಗೂ ಕಳಿಸ್ರಿ. ನಮ್ಮ ಮಿನಿ ಕೇದಾರ್ನಾಥ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮತ್ತು ನಂಗೆ ಸಪೋರ್ಟ್ ಮಾಡ್ರಿ.